ಅದೇ ಅವ್ರದ್ದು ಲವ್ ಮ್ಯಾರೇಜ್ ಅಲ್ವಾ ಅಥವಾ ಅರೇಂಜ್ ಮ್ಯಾರೇಜ್ ಹೇಗೆ? ಲವ್ ಮ್ಯಾರೇಜ್ ಅಲ್ಲ, ಅರೇಂಜ್ ಮ್ಯಾರೇಜ್ ಅದು. ಆಮೇಲೆ ಲವ್ ಮಾಡಿದ್ರು, ಅರೇಂಜೇ ನಾವು ಕುಂಬಳದಲ್ಲಿ. ಅವ್ರುಗಳು ಪದೇ ಪದೇ ವಾರಕ್ಕೊಂದ್ಸಾರಿ 15 ದಿನಕ್ಕೊಂದ್ಸಾರಿ ಬರೋದು, ಮಾಡಿಕೊಡಿ ಅಂತ ಹಿಂಸೆ ಮಾಡೋದು, ತುಂಬ ಫೋರ್ಸ್ ಮಾಡಿದ್ರು. ಆಮೇಲೆ ಆಯಿತು ಅಂದ್ಬಿಟ್ಟು ಒಪ್ಕೊಂಡು ಎಂಗೇಜ್ಮೆಂಟ್ ಮಾಡ್ದು. ಎಂಗೇಜ್ಮೆಂಟ್ ಆದಮೇಲೂ ನನ್ನ ಮಗಳಿಗೆ ಹೇಳಿದೆ, ಬೇಡ ಅನ್ಸತ್ತವ, ನೋಡು, ಯೋಚನೆ ಮಾಡು ಅಂದೆ. ನಿನಗಿಷ್ಟ ಇಲ್ಲ ಅಂದರೆ ಬೇಡ, ಬಿಡೋಣ ಅಂತ ನನ್ನ ಮಗಳು ಹೇಳಿದ್ಲು. ಆಮೇಲೆ ನಾನೇ ಮನಸ್ಸು ಹೋದೆ. ಹಾಗೆ ಅದೀಗ ದೊಡ್ಡ ಮನೆ ಅಂತನಾ ಅಥವಾ ಯಾವ ಕಣೆ? ಖಂಡಿತ ಇಲ್ಲ ಆ ಥರ ಎಲ್ಲ ಏನಿಲ್ಲ. ನನ್ನ ಮಗಳು ವಿದ್ಯಾವಂತೆ, ದುಡ್ಕೊಂಡು ತಿನ್ನುವಷ್ಟು ಶಕ್ತಿ ಇರುವಂಥವಳು. ಆ ಹುಡುಗ SSLC ಆದರೂ ಮಾಡಿದ್ದೀವಿ. ಯಾವಾಗಿಂದ ಈ ಸಮಸ್ಯೆ ಅಂತ ತಮ್ಮ ಮಗಳಿಗೆ ಮೊದಲನೇ ದಿನದಿಂದನೇ ಇತ್ತ ಅಥವಾ ಯಾವಾಗ ಅಂತ? ಅವಳು ಯಾವತ್ತೂ ನಮ್ಮ ಜೊತೆ ಇವ್ರು ಈ ಥರ ಮಾತಾಡ್ತಾರೆ, ನನಗೆ ಕೆಟ್ಟ ಮಾತಾಡ್ತಾರೆ, ಅದು ಇದು ಏನೂ ಹೇಳಲಿಲ್ಲ. ಈಗ ನವಂಬರಲ್ಲಿ ಬಂದಾಗಲೂ ಹೇಳಲಿಲ್ಲ. ನವಂಬರಲ್ಲಿ ಬಂದು ಅವ್ರ ಮನೇಲೇ ಇದ್ಲು 1 ತಿಂಗಳು. ಆಮೇಲೆ ಇಲ್ಲಿ ಮನೆಗೆ ಬಂದಳು. ಮನೆಯಿಂದ ಮತ್ತೆ ನಾನು ಕರ್ಕೊಂಡೋಗಿ ಅಲ್ಲಿ ಬಿಟ್ಟೆ ಅಕಾಡೆಮಿ ಹತ್ರ ಬಿಟ್ಟ ಮೇಲೆ ನಾನು ಹೋಗ್ತೀನಿ, ನೀನು ಹೋಗೋಣ ಅಂತ ಅಂದ್ಬಿಟ್ಟು ನನ್ನನ್ನು ಕಳಿಸ್ಬಿಟ್ಲು. ನಾನು ಕಳ್ಸಿದ್ಮೇಲೆ ಅವಳು ಅವ್ರ ಫ್ರೆಂಡ್ ಮನೆಗೆ ಹೋಗಿದ್ದಾಳೆ. ಫ್ರೆಂಡ್ ಮನೆಗೆ ಹೋದ್ಮೇಲೆ ಸಾಯಂಕಾಲ ಈತ ಬಂದು ಬಾ ಅಂತ ಕರ್ಕೊಂಡು ಅವ್ರ ಮನೆಗೆ ಕರ್ಕೊಂಡು ಹೋಗಲಿಲ್ಲ, ಹೋಟೆಲ್ಗೆ ಕರ್ಕೊಂಡೋಗಿ ಹೋಟೆಲಲ್ಲಿ ರೂಮ್ ಮಾಡಿ ಅಲ್ಲಿ ಇರಿಸ್ಕೊಂಡು ರಾತ್ರಿ 12 ಗಂಟೆಯಲ್ಲಿ ಆತ ಮನೆಗೆ ಹೊಟ್ಟೋಗಿದ್ದಾನೆ. ಇವಳನ್ನಲ್ಲೇ ಬಿಟ್ಟು ಮಾರನೆಗೆ ಇವಳು ಮತ್ತೆ USA ಹೋಗೋದಿತ್ತು, ಹೊರಟ್ಲು.